ಸೌದೆವಲ್ಲಲ್ಲಿರೋ ಟೇಸ್ಟೇ ಬೇರೆ, ಅದರಲ್ಲಿರೋ ಟೇಸ್ಟೇ ಬೇರೆ. ಫ್ರೆಶ್ ಮೀಟು, ಇಲ್ಲ ಸುವರ್ಣವತಿ ಡ್ಯಾಮಲ್ಲಿ ಹಿಡ್ಕೊಂಬರೋಂಥ ಮೀನು. ಇಡೀ ಚಾಮರಾಜನಗರಕ್ಕೆ ಫಸ್ಟ್ ಹಳೆ ಹೋಟ್ಲು ಅಂತ ಹೇಳ್ತಾ ಇದ್ದೀರಾ? ಹೌದು, 1997ರಲ್ಲಿ ಓಪನ್. ಈ ಮಸಾಲಾ ಫ್ಲೇವರ್ ಇರಲಿ, ಬೋಟಿ ಸ್ಮೆಲ್ ಹೊಡಿತಾ ಇರುತ್ತೆ. ಕಂಪ್ಲೀಟ್ ಆಗಿ ಹಾಕ್ತೀರಾ? ಒಂದು ಮರಿ ಹಾಕಿದ್ರೆ ಅರ್ಧ ಗಂಟೆನೂ ಬರಲ್ಲ. ಪ್ರತಿ ಭಾನುವಾರ ಬುಧವಾರ ಇದರಲ್ಲಿ ತುಂಬ ಮಟನ್ ಪಲಾವ್. ಮಟನ್ ಪಲಾವ್, ಇದರಲ್ಲಿ ಚಿಕನ್ ಪಲಾವ್, ಓಕೆ. ಇದರಲ್ಲಿ ಗ್ರೇವಿ, ಓಕೆ. ಅದರಲ್ಲೆಲ್ಲ ಮಾಮೂಲಿ ತಲೆ ಮಾಂಸ, ಬೋಟಿ, ಕಾಲು ಸೂಪು, ಚಾಪ್ಸು, ಓಕೆ. ಈ ಥರ ದೊರೆಯುತ್ತೆ. ನಿಜವಾಗ್ಲೂ 80 ರೂಪೀಸ್ಗೆ ಮೀನು ಹೊರ್ತು. ಯಾರನ್ನೇ ಕೇಳಿ, ಮೊಬೈಲೇ ಕೇಳಿ ಹೇಳ್ತಾರೆ. ಗೂಗಲಲ್ಲೂ ಇದೆ. ಗೂಗಲ್ ಇದೆ ನಮ್ಮದು ಫೋಟೋ, ಅದು ಅವ್ರನ್ನೇನು ಕೇಳೋದು ಬೇರೆ. ಓಕೆ ಓಕೆ. ಎಲ್ಲರೂ ನಮಸ್ಕಾರ, ನಾನು ಸಂತು. ಇವತ್ತು ಒಂದೊಳ್ಳೆ ಮಧ್ಯಾಹ್ನ ಊಟ ಮಾಡೋಣ ಅಂತ ನಾನು ಬಂದಿರೋ ಜಾಗ ಯಾವುದಪ್ಪ ಅಂತಂದರೆ ಚಾಮರಾಜನಗರ ಪಚ್ಚಪ್ಪ ಸರ್ಕಲಲ್ಲಿ ಕಳೆದ 27 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಕೊಂಡ್ಬರ್ತಾರಂತ ಶ್ರೀ ಆದಿಶಕ್ತಿ ಮಿಲ್ಟ್ರಿ ಹೋಟ್ಲನ್ನ ಒಂದು ಜಾಗಕ್ಕೆ ಬಂದಿದ್ದೀನಿ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಅಂತಲೇ ಹೇಳ್ಬೋದು. ದೊಡ್ಡ ದೊಡ್ಡ ಅಂಡಲ್ ಕೂಡ ಬಿರಿಯಾನಿ ಮಾಡ್ತಾರಂತೆ. ಹೋಗೋಣ, ಓನರ್ನ ಮಾತಾಡ್ಸೋಣ. ಇದರ ಟೈಮಿಂಗ್ಸು ಯಾವಾಗ ಶುರುವಾಗುತ್ತೆ, ಎಷ್ಟು ಗಂಟೆ ಓಪನ್ ಇರುತ್ತೆ, ಏನೇನು ಸಿಗುತ್ತೆ ಅಂತ ಕೇಳಿ ತಿಳ್ಕೊಂಡು ಫುಡ್ ಕೂಡ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ ಹೊಸ ನೋಡ್ತಾರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಇವರ ಫುಡ್ನ ಟ್ರೈ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಶಿವನೇನ್ ಶೆಟ್ಟಿ ಅಂತ. ಶ್ರೀ ಆದಿಶಕ್ತಿ ಮಿಲ್ಟ್ರಿ ಹೋಟ್ಲು ಮಾಲೀಕ. ಯಾವಾಗ ಶುರುವಾಗಿದ್ದು ಸರ್? ಇದು ಸುಮಾರು 97ರಲ್ಲಿ. 97ರಲ್ಲಿ ನಮ್ಮ ತಂದೆ ಕಾಲದಿಂದಿವಿ. 27 ವರ್ಷ ಹತ್ರ ಆಯ್ತು. ಓಕೆ. ಯಾರು ಶುರು ಮಾಡಿದ್ದು ಸರ್? ನಮ್ಮ ತಂದೆ, ನಾವು ಸೇರಿ, ನಾವು ಚಿಕ್ಕ ಹುಡುಗರು, ಸುಮಾರಾಗಿದ್ರು, ಅವ್ರು ಮಾಡಿದ್ದು. ಆಮೇಲೆ ಅವ್ರು ತೀರ್ಕೊಂಡ್ಮೇಲೆ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ. ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ? ದೊಡ್ಡ ದೊಡ್ಡ ಅಂಡೆ ಇಟ್ಟಿದ್ದೀರಾ? ಏನ್ ಸ್ಪೆಷಲ್ ಸರ್ ಇದರಲ್ಲಿ? ಪ್ರತಿ ಭಾನುವಾರ ಬುಧವಾರ ಇದರಲ್ಲಿ ತುಂಬಾ ಮಟನ್ ಪಲಾವ್. ಮಟನ್ ಪಲಾವ್, ಇದರಲ್ಲಿ ಚಿಕನ್ ಪಲಾವ್, ಓಕೆ. ಇದರಲ್ಲಿ ಗ್ರೇವಿ, ಓಕೆ. ಅದರಲ್ಲೆಲ್ಲ ಮಾಮೂಲಿ ತಲೆ ಮಾಂಸ, ಬೋಟಿ, ಕಾಲು ಸೂಪು, ಚಾಪ್ಸು, ಓಕೆ. ಈ ತರ ದೊರೆಯುತ್ತೆ. ಫಿಶ್ ಮಾಮೂಲಿ ದಿನ. ಭಾನುವಾರ ಒಂದೇ ದಿನ ಮಾತ್ರ ಸಿಗೋದಿಲ್ಲ? ಭಾನುವಾರ ಬುಧವಾರ. ಭಾನುವಾರ ಬುಧವಾರ, ಓಕೆ. ಪ್ರತಿದಿನ ಮಟನ್ ಚಾಪ್ಸು, ಚಿಕನ್ ಚಾಪ್ಸು, ತಲೆ ಮಾಂಸ, ಬೋಟಿ, ಓಕೆ. ಫಿಶು, ಕಬಾಬು, ಓಕೆ. ಗೀ ರೈಸು, ವೈಟ್ ರೈಸು, ಮುದ್ದೆ. ಬಿರಿಯಾನಿ ಸಿಗಲ್ಲ? ಚಿಕನ್ ಬಿರಿಯಾನಿ ಆದ್ರೂ ಕೂಡ? ಚಿಕನ್ ಬಿರಿಯಾನಿ ಪ್ರತಿದಿನನೂ ಸಿಗುತ್ತೆ. ಪ್ರತಿದಿನ ಸಿಗುತ್ತೆ. ಓಕೆ. ಇದು ಮಾತ್ರ ಸ್ಪೆಷಲ್ ಆಗಿರುವಂತ ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ವಾರದಲ್ಲಿ 2 ದಿನ, ಭಾನುವಾರ ಬುಧವಾರ. ಓಕೆ. ಒಂದು ಮರಿ ಕಂಪ್ಲೀಟ್ ಹಾಕ್ತೀರಾ? ಒಂದ್ ಮರಿ ಹಾಕಿದ್ರೆ ಅರ್ಧ ಗಂಟೆನೂ ಬರಲ್ಲ. ಓಕೆ. ಎಷ್ಟು ಮರಿ ಹಾಕ್ತೀರಾ? 3 ಮರಿ ಹಾಕ್ತಿವಿ. ನೋಡಿ, ಇವಾಗ ಅಲ್ಲಿ ಕಟ್ ಮಾಡಿಸಿದ್ದೀನಿ ಈಗ. ಓಕೆ. 3 ಮರಿ ಕಟ್ ಮಾಡಿಸ್ತೀವಿ. 3 ಮರಿ 12 kg ಅದು 3. ಅಡಿಗೆ ಎಲ್ಲ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ? 6 ಗಂಟೆನೇ ಶುರು ಮಾಡ್ತೀನಿ ಅಂದ್ರಲ್ಲ? ಬೆಳಿಗ್ಗೆ ಇವಾಗ ನೈಟ್ ಎಲ್ಲ ರೆಡಿ ಮಾಡ್ಕೊತೀವಿ. ಓಕೆ. ಬೆಳಗಿನ ಜಾವ 3 ಗಂಟೆಗೆ ಎದ್ದು ಅಕ್ಕಿ ಹಾಕಿ 6 ಗಂಟೆಗೆಲ್ಲ ರೆಡಿ ಆಗ್ಬಿಡುತ್ತೆ. ಬಿರಿಯಾನಿ ರೆಡಿ ಆಗ್ಬಿಡುತ್ತೆ, ದಮ್ ಕಟ್ಟ ರೆಡಿ ಆಗ್ಬಿಡುತ್ತೆ. ದಮ್ ರೆಡಿ ಆಗುತ್ತೆ. ಜನ ಎಷ್ಟು ಗಂಟೆಯಿಂದ ಬರಕ್ಕೆ ಸ್ಟಾರ್ಟ್ ಮಾಡಬೇಕು? 7 ಕಾಲರಿಂದ 7 ಕಾಲರಿಂದ 10 ಗಂಟೆವರೆಗೆ ಕ್ಲೋಸ್ ಅಪ್. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಏನನ್ ಸಿಗುತ್ತೆ ಭಾನುವಾರ? ಭಾನುವಾರ ತಲೆ ಮಾಂಸ, ಬೋಟಿ, ಚಾಪ್ಸು, ಮಟನ್ ಕುರ್ಮಾ, ಓಕೆ, ಚಿಕನ್ ಬಿರಿಯಾನಿ, ಓಕೆ, ಇದೆಲ್ಲ ಮಾಮೂಲಿ ಸಿಗುತ್ತೆ. ಮಾಮೂಲಿ ಸಿಗುತ್ತೆ. ವಿಶೇಷವಾಗಿ ಕಾಲ್ ಸೂಪು, ಓಕೆ, ಬಿರಿಯಾನಿ. ಕಾಲ್ ಸೂಪು ಬಿರಿಯಾನಿ ಇದು ಮೋಸ್ಟ್ ಕಾಮನ್. ಅದು ಮಾಮೂಲಿ. ಪ್ರತಿದಿನ ಏನನ್ ಸಿಗುತ್ತೆ ಅದು ಬಿಟ್ಟರೆ? ಪ್ರತಿದಿನ ಮಟನ್ ಚಾಪ್ಸು, ಓಕೆ, ಚಿಕನ್ ಚಾಪ್ಸು, ಓಕೆ, ಗೀ ರೈಸು, ಮುದ್ದೆ, ವೈಟ್ ರೈಸು, ಪರೋಟ. ಇಷ್ಟೇ. ಬೇರೆ ಐಟಮ್ ಏನು ಸಿಗಲ್ಲ? ಫಿಶ್ ವೆರೈಟಿಲಿ? ಫಿಶ್ ಅಲ್ಲೇ ಫಿಶ್ ಕಬಾಬ್ ನೋಡಿ, ಆ ರೀತಿ ಫಿಶ್ ಕಬಾಬ್ ಇದೆ. ಫಿಶ್ ಕಬಾಬ್, ಫಿಶ್ ಫ್ರೈ, ಫಿಶ್ ಸಾಂಬಾರು. ಓಕೆ. ಇಷ್ಟು ಐಟಮ್ ಸಿಗುತ್ತೆ? 3 ಐಟಮ್ ಸಿಗುತ್ತೆ. ಓಕೆ. ಇಡೀ ಚಾಮರಾಜನಗರಕ್ಕೆ ಫಸ್ಟ್ ಹಳೆ ಹೋಟ್ಲು ಅಂತ ಹೇಳ್ತಾ ಇದ್ದೀರಾ? ಹೌದು, 1997ರಲ್ಲಿ ಓಪನ್ ಆಗಿದೆ. ಆವಾಗ್ಲಿಂದನೂ ಇಷ್ಟೇ ಫೇಮಸ್? ಹಿಂಗೆ ಕಂಟಿನ್ಯೂ ಮಾಡ್ತಾ ಇದೀವಿ. ಇದೇ ಪಾತ್ರಗಳು ಕಂಟಿನ್ಯೂ ಮಾಡ್ತಾ ಇದೀವಿ. ಸೌದೆ ಒಲೆಯಲ್ಲಿ ಮಾಡ್ತಾ ಇದೀರಲ್ಲ ಸರ್? ಸೌದೆ ಒಲೆನೇ. ಈ ಕಾನ್ಸೆಪ್ಟ್ ಮೊದಲಿಂದನೇ ಬಂದಿದ್ದಲ್ಲ? ಈಗ ಇಲ್ಲ, ಆಗ ನಮ್ಮ ಹಿರಿಕರಿಂದನೂ ಸೌದೆ ಒಲೆನೇ. ಓಕೆ. ಚೇಂಜ್ ಮಾಡ್ಬೋದಿತ್ತಲ್ಲ? ಇದಕ್ಕೆ ಚೇಂಜ್ ಆಗಲ್ಲ. ಸೌದೆ ಒಲೆಯಲ್ಲಿರೋ ಟೇಸ್ಟೇ ಬೇರೆ, ಅದರಲ್ಲಿರೋ ಟೇಸ್ಟೇ ಬೇರೆ. ಅದಕ್ಕೆ ನೀವು ಚೇಂಜ್ ಮಾಡ್ತಾ ಇಲ್ಲ? ಮಾಡ್ತಾ ಇಲ್ಲ. ಸೌದೆ ಒಲೆ ಕಂಪ್ಲೀಟ್ ಸೌದೆ ಒಲೆ. ಅದಕ್ಕೂ ಎಲ್ಲ ರಾಡ್ಗಳು ಫಿಟ್ ಮಾಡ್ಬಿಟ್ಟಿದೀವಿ. ಓಕೆ. ಪರ್ಮನೆಂಟ್ ಆಗಿ ಇದ್ಬಿಡ್ಲಿ ಅಂತ? ಪರ್ಮನೆಂಟ್ ಆಗಿ ಅಲ್ಲಿ ಎಳಂಗಿಳ ಮಾಡೋದು ಅವೆಲ್ಲ ಇಲ್ಲ. ಓಕೆ. ಇದು ಟೈಮಿಂಗ್ಸ್ ಸರ್? ಎಷ್ಟು ಗಂಟೆ ಎಷ್ಟು ಗಂಟೆ? ಬೆಳಿಗ್ಗೆ 7 ಕಾಲರಿಂದ ಸಂಜೆ 6 ಕಾಲು ಕ್ಲೋಸ್. 7 ಕಾಲದಿಂದ ಸಂಜೆ 6 ಕಾಲು ಕ್ಲೋಸ್. ಅಷ್ಟೇ? ಆಮೇಲೆ ಕಂಟಿನ್ಯೂ ಇರಲ್ಲ? ಎಲ್ಲ ಫ್ರೆಶ್ ಆಗಿ ಮಾಡ್ಕೊಳಕ್ಕೆ ತಿರ್ಗಾ ನಮ್ಮ ಮಾಮೂಲಿ ಮಾಡ್ಕೊತಾ ಇರ್ತೀವಿ. ನಿಮ್ಗೆ ಟೈಮ್ ಬೇಕಾಗುತ್ತೆ? ನಮಗೆ ಟೈಮ್ ಬೇಕಲ್ಲ. ಇದು ಯಾವ ಜಾಗದಲ್ಲಿ ಬರುತ್ತೆ ಇದ್ರ ಲೊಕೇಶನ್? ಯಾವ್ದ್ರ ಲೊಕೇಶನ್ ಹೇಳಿ? ನಿಮ್ಮ ಹೋಟ್ಲು ಇದು ಡಿವಿಷನ್ ರೋಡು, ಚಾಮರಾಜನಗರ. ಪಚ್ಚಪ್ಪ ಸರ್ಕಲ್. ಪಚ್ಚಪ್ಪ ಸರ್ಕಲ್ ಮುಂದೆ ಡಿವಿಷನ್ ರೋಡು, ಚಾಮರಾಜನಗರ. ಓಕೆ. ಯಾರು ಕೇಳಿದ್ರು?
ಶ್ರೀ ಆದಿಶಕ್ತಿ ಮಿಲಿಟರಿ ಹೋಟೆಲ್ ಅಲ್ಲೇ ನೋಡಿ ಮುಂದ್ಗಡೆ ಬೋರ್ಡ್ ಹಾಕಿದೆ. ಓಕೆ ಓಕೆ, ಯಾರನ್ನ ಕೇಳಿದ್ರೆ ಹೇಳ್ತಾರೆ ಶ್ರೀ ಆದಿಶಕ್ತಿ. ಯಾರನ್ನೇ ಕೇಳಿ ಮೊಬೈಲ್ ಕೇಳಿ ಹೇಳ್ತಾರೆ. ಗೂಗಲಲ್ಲೂ ಇದೆ. ಗೂಗಲ್ ಇದೆ ನಮ್ದು ಫೋಟೋ, ಅದು ಅವ್ರನ್ನೇನು ಕೇಳೋದು ಬೇರೆ. ಓಕೆ ಓಕೆ, ಸೂಪರ್ ಅಂಕಲ್, ಥ್ಯಾಂಕ್ಸ್ ಅಂಕಲ್. ಎಸ್, ನಮ್ಮ ಐಟಮ್ ಎಲ್ಲ ಕೊಟ್ಟಿದ್ದಾರೆ. ರಾಗಿ ಮುದ್ದೆ, ಇದು ಬೋಟಿ ಗೊಜ್ಜು, ತಲೆ ಮಾಂಸ, ಜೊತೆಗೆ ಯಾವುದು ಕಾಟ್ಲಾ ಫಿಶ್. ಇಲ್ಲಿ ಕಾಟ್ಲನ ಎಲ್ಲಿಂದ ಬರುತ್ತೆ ಮೀನು ನಿಮಗೆ? ಡ್ಯಾಮಿಂದನಾ? ಓಕೆ ಓಕೆ, ಡ್ಯಾಮ್ ಫಿಶ್, ಕಾಟ್ಲಾ ಫಿಶ್ ಕೂಡ ಕೊಟ್ಟಿದ್ದಾರೆ. ಇದೋ ಕಾಸ್ಟ್ 80 ರೂಪಾಯಿ. ತಲೆ ಮಾಂಸನೂ 80 ರೂಪಾಯಿ ಹಾಫು, ಬೋಟಿ ಗೊಜ್ಜು ಕೂಡ ಹಾಫ್ 80 ರೂಪಾಯಿ, ಮುದ್ದೆ 20 ರೂಪಾಯಿ. ಜೊತೆಗೆ ಸಾಲಾಡ್ ಕೂಡ ಕೊಟ್ಟಿದ್ದಾರೆ, ಈರುಳ್ಳಿ ಮತ್ತು ನಿಂಬೆಹಣ್ಣು, ಸೌತೆಕಾಯಿ ಇಲ್ಲಲ್ಲ, ಈರುಳ್ಳಿ ಮತ್ತು ನಿಂಬೆಹಣ್ಣು ಕೂಡ ಕೊಟ್ಟಿದ್ದಾರೆ. ಫಸ್ಟು ಯಾವುದನ್ನು ಟ್ರೈ ಮಾಡೋಣ? ಫಿಶೇ ಟ್ರೈ ಮಾಡೋಣ. ಅಂದರೆ ಡೀಪ್ ಫ್ರೈ ಮಾಡಿದ್ದಾರೆ ಆಯಿಲಲ್ಲಿ. ಮೇಲ್ಗಡೆ ಔಟ್ರ್ ಕೋಟಿಂಗ್ ಅಂತೂ ಮಸಾಲ ಕೋಟಿಂಗ್ ಹೆವಿ ಇದೆ. ತಿನ್ನೋಣ. ಫ್ರೆಶ್ ಮೀಟು, ಇಲ್ಲೇ ಸುವರ್ಣವತಿ ಡ್ಯಾಮಲ್ಲಿ ಇಟ್ಕೊಂಬರೋಂಥ ಮೀನು, ಕಾಟ್ಲಾ ಮೀನು. ತಿನ್ನೋಣ. ಚೆನ್ನಾಗಿದೆ, ಮಸಾಲ ಕೋಟಿಂಗ್ ಮಸ್ತಾಗಿದೆ. ಲೈಟಾಗಿ ಸ್ಪೈಸಿ ಇದ್ರೆ ಮಜಾ ಇರೋದು. ಸ್ಪೈಸಿಗೆ ಮೂಳೆ ಮೀನು ತಿನ್ಬೇಕಾದ್ರೆ ಇದು ಮೋಸ್ಟ್ ಕಾಮನ್, ಎಲ್ಲದು ಮೂಳೆ ಸಿಗೋದು. ಸ್ಪೈಸಿಗೆ ಮಿಂಟ್ ಚಟ್ನಿ ಕೊಟ್ಟಿದ್ದಾರಲ್ಲ, ಅದ್ರ ಜೊತೆಗೆ ಡಿಪ್ ಮಾಡಿಕೊಂಡು ಒಂದೇ ಒಂದು ತುತ್ತು ಮುರಿದೋಗಿ ಪೀಸ್ ಕಟ್ ಆಗ್ತಾ ಇದೆ ಫ್ರೆಶ್ ಮೀನಾಗಿರೋದ್ರಿಂದ. ಚೆನ್ನಾಗಿದೆ, ಒಳ್ಳೆ ಮಸಾಲೆ ಕೊಟ್ಟಿರೋಂಥ ಮೀನು, ಫ್ರೆಶ್ ಮೀನು. ಇದರ ಕಾಸ್ಟ್ ಬಂದು 80 ರೂಪಾಯಿ. ಸೊ ಸೈಡ್ ಡಿಶ್ ತೊಗೋತಿರೋ ಇಲ್ಲ ಟ್ರೈ ಮಾಡೋಕೆ ತೊಗೋತಿರೋ ಫಿಶ್ ತೊಗೊಳ್ಳಿ. ಚೆನ್ನಾಗಿದೆ, ಫ್ರೆಶ್ ಆಗಿದೆ, ಒಳ್ಳೆ ಮಸಾಲೆ ಕೋಟಿಂಗ್ ಇದೆ, ವಿತ್ ಮಿರ್ಚಿ ಚಟ್ನಿ ಬೆಸ್ಟ್ ಆಗಿದೆ. ನೆಕ್ಸ್ಟ್ ಐಟಮು ಮುದ್ದೆ ಹೋಗೋಣ. ನಿಜವಾಗ್ಲೂ 80 ರೂಪೀಸ್ಗೆ ಮೀನು ವರ್ತು. ಆಹಾ, ಬೋಟಿ ಗೊಜ್ಜು. ಬೋಟಿ ಗೊಜ್ಜು ತಿಕ್ಕಾಗಿದೆ, ಪೀಸು ಚೆನ್ನಾಗಿ ಬೇಯಿಸಿದ್ದಾರೆ ಅನಿಸುತ್ತೆ. ಒಂದೊಂದು ಕಡೆ ಈ ಬೋಟಿ ಗೊಜ್ಜು ತಿನ್ನಬೇಕಾದ್ರೆ ಈ ಮಸಾಲ ಫ್ಲೇವರ್ ಇರಲಿ, ಬೋಟಿ ಸ್ಮೆಲ್ಲೇ ಹೊಡಿತಾ ಇರುತ್ತೆ. ಇಲ್ಲಿ ಯಾವ ಥರ ಇರುತ್ತೋ, ಬಟ್ ತಿಕ್ಕಾಗಿರೋದು ನೋಡಿದ್ರೆ ಸಖತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ತಿನ್ನೋಣ. ಆಹಾ, ಮಸಾಲೆ ಮಸ್ತಾಗಿದೆ, ಬೋಟಿ ಫ್ಲೇವರು ಲೈಟಾಗಿ ಗೊತ್ತಾಗ್ತಾಯಿದೆ. ತಿಂದಾದ್ಮೇಲೆ ಲೈಟಾಗಿ ಖಾರ, ಆ ಖಾರ ಫ್ಲೇವರ್ ಗಂಟ್ಲು ಇಳಿಬೇಕಾದ್ರೆ ಗೊತ್ತಾಗುತ್ತಲ್ಲ, ಮಜಾ ಕೊಡುತ್ತೆ. ಫೀಲ್ ಮಾಡಬೇಕು. ಒಂದೊಂದು ಸತ ಮುದ್ದೆ ನುಂಗ್ದಾಗಲೂ ಕೂಡ ಫೀಲ್ ಮಾಡಿದ್ರೆ ಅದರ ಟೇಸ್ಟೇ ಬೇರೆ ಅಂತ ಹೇಳ್ತೀನಿ. ನನಗೆ ಬೋಟಿ ಸ್ವಲ್ಪ ತಿನ್ನೋಣ. ಇಲ್ಲಿ ಬೋಟಿ ಫ್ಲೇವರು ಲೈಟಾಗಿ ಮೈನ್ಯೂಟಾಗಿ ಗೊತ್ತಾಗುತ್ತೆ ಅಷ್ಟೇ. ಬಿಟ್ಟರೆ ಮಸಾಲೆ ಡಾಮಿನೇಷನು, ಸ್ಪೈಸಿ, ಪರ್ಫೆಕ್ಟ್ ಲೆವೆಲ್ ಆಫ್ ಸ್ಪೈಸಿ, ಉಪ್ಪು ಇದೆಲ್ಲ ಕೂಡ ಮರ್ಜ್ ಆಗಿದೆ, ಬೆಸ್ಟ್ ಆಗಿದೆ ಅಂತಲೇ ಹೇಳ್ತೀನಿ. ಇನ್ನೊಂದು ಬೈಟು ಮುದ್ದೆ ತಿನ್ನ. ಆಹಾ, ಬೆಸ್ಟ್ ಆಗಿದೆ ಅಂತ ಹೇಳ್ತೀನಿ. ಮುದ್ದೆ ತಗೊಳ್ಳಿ, ಜೊತೆಗೆ ಬೋಟಿ ಗೊಜ್ಜು ಅಂತೂ ಸೋ ಸ್ಟಾಪರ್ ಅಂತಲೇ ಹೇಳ್ತೀನಿ. ಒನ್ ಆಫ್ ದ ಬೆಸ್ಟು. ಯಾವುದೇ ಫುಡ್ ಆಗಲಿ, ಚಿಕನ್ ಆಗಲಿ, ಮಟನ್ ಆಗಲಿ, ಫಿಶ್ ಆಗಲಿ, ಈ ನಾನ್ ವೆಜ್ ವೆರೈಟಿಗೆ ಮಸಾಲೆ ಚೆನ್ನಾಗಿತ್ತು, ಸ್ಪೈಸಿ ಆಗಿತ್ತು, ಉಪ್ಪು ಖಾರ ಕರೆಕ್ಟಾಗಿ ಹಿಡಿದಿತ್ತು ಅಂದರೆ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಜೊತೆಗೆ ಮೀಟ್ ಕ್ವಾಲಿಟಿ ಎಷ್ಟು ಫ್ರೆಶ್ ಆಗಿರುತ್ತೋ ಅಷ್ಟು ಮಜಾ ಕೊಡುತ್ತೆ. ಒನ್ ಆಫ್ ದ ಬೆಸ್ಟ್ ಬೋಟಿ ಗೊಜ್ಜು ಅಂತಲೇ ಹೇಳ್ಬೋದು. ಆಹಾ, ಸಖತ್ತಾಗಿದೆ. ನೆಕ್ಸ್ಟ್ ಐಟಮು ತಲೆ ಮಾಂಸ ಕೊಟ್ಟಿದ್ದಾರೆ. ಇದು ಕೂಡ ಗ್ರೇವಿ ತಿಕ್ಕಾಗಿದೆ, ಮಸಾಲ ಪರ್ಫೆಕ್ಟಾಗಿ ಬ್ಲೆಂಡ್ ಮಾಡಿ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ನೋಡೋಣ. ಇದು ಎಲ್ಲ ಕಡೆನೂ ಕಾಮನ್, ಇದು ನಾಲಿಗೆ ಕೊಡೋದು. ನಾಲಿಗೆ ಎಲ್ಲ ಇದಕ್ಕೂ ಕೊಡ್ತೀರಾ? ಓಕೆ, ನಾಲಿಗೆ ಬಂದಿದೆ, ಜೊತೆಗೆ ಪೀಸು. ಓ, ಚೆನ್ನಾಗಿ ಬೇಯಿಸಿದ್ದಾರೆ ಅನಿಸುತ್ತೆ. ಇದು ಚರ್ಮನೆ ಆಚೆ ಕಿತ್ಕೊಂಡ್ಬರ್ತಾ ಇದೆ. ಮೀಟ್ ಕ್ವಾಲಿಟಿ ಮತ್ತು ಮೀಟ್ ಬೇಯಿಸಿರೋ ರೀತಿ ಮಸ್ತಾಗಿ ಬೇಯಿಸಿದ್ದಾರೆ. ಇದ್ರ ಜೊತೆಗೆ ಮುದ್ದೆಲ್ಲಿ ತಿನ್ನೋಣ. ಫಸ್ಟು ಸೇರುವನ್ನು ತೊಗೊಂಡು ಸೇರೋ ಜೊತೆ ಡಿಪ್ ಮಾಡಿ ತಿನ್ನೋಣ. ಯಾಕಂದರೆ ಕೆಂಪಿಗೆ ನೋಡೋಕ್ಕೆ ಸಖತ್ತಾಗಿದೆ, ಬಾಯಲ್ಲಿ ನೀರು ಬರ್ತಾ ಇದೆ ಲಿಟ್ರಲ್ಲಾಗಿ. ಆಹಾ, ಹೇಳಿದ್ನಲ್ಲ, ನಾನ್ ವೆಜ್ಜಲ್ಲಿ ಸ್ಪೈಸಿ, ಖಾರ, ಮಸಾಲೆ ಎರಡೂ ಕರೆಕ್ಟಾಗಿತ್ತಂದರೆ ಅದರ ಟೇಸ್ಟೇ ಬೇರೆ ಅಂತ ಹೇಳ್ಬೋದು. ಪೀಸ್ ತಿನ್ನೋಣ, ಅದಾದಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಮೀಟಂತೂ ಸಖತ್ತಾಗಿ ಬೇಯಿಸ್ಬಿಟ್ಟಿದ್ದಾರೆ. ಅಲ್ಲಲ್ಲಿ ಬೇಯ್ದಿರೋ ಫೀಲ್ ಇಲ್ಲ. ಚರ್ಮನೆ ಚೆನ್ನಾಗಿ ಬೆಂದೋಗಿದೆ ಅಂದರೆ ಒಳಗಡೆ ಪೀಸ್ ಕೂಡ ಚೆನ್ನಾಗಿ ಬೆಂದೋಗಿರುತ್ತೆ. ಸ್ವರ್ಗ ಅಂತ ಹೇಳ್ಬೋದು. ಮಸ್ತಾಗಿದೆ. ಪೀಸ್ ಕ್ವಾಲಿಟಿ ಆಗಲಿ, ಮಸಾಲೆ ಹಿಡಿದಿರೋ ಮಸಾಲೆ ಆಗಲಿ, ಖಾರ ಆಗಲಿ, ಪೀಸ್ ಒಳಗಡೆ ತಿನ್ನಬೇಕಾದ್ರೆ ಅದರಲ್ಲೇ ಖಾರ ಗೊತ್ತಾಗ್ತದೆ. ಎರಡೂ ಕೂಡ ಬೋಟಿ ಗೊಜ್ಜು ಕೂಡ ಬೆಸ್ಟ್ ಆಗಿದೆ. ಇದು ಕೂಡ
ಕಾಂಪಿಟೇಟ್ರು, ಇದಕ್ಕೆ ಇದು ಕಾಂಪಿಟೇಟರ್ ಅಂತಾರಲ್ಲ ಆ ಥರ ಕಾಂಪಿಟೇಷನ್ ಕೂಡ ರೇಂಜ್ಗಿದೆ. ಇನ್ನೊಂದು ಬೈಟು ಮುದ್ದೆ ತಿನ್ನೋಣ. ಆಹಾ, ಒಬ್ಬ ಮುದ್ದೆ ಲವರು ಜೊತೆಗೆ ನಾನ್ ವೆಜ್ ಲವರು ಈ ಜಾಗನಂತೂ ಮಿಸ್ ಮಾಡ್ಕೊಳ್ಳೇಬಾರ್ದು. ಬೆಸ್ಟ್ ಫುಡ್ಡು, ಯಾಕಂದರೆ ತುಂಬ ಸ್ಪೈಸಿಯಾಗಿರೋದು ಸಾಂಬಾರಲ್ಲಿ ಮುದ್ದೆ ಡಿಪ್ ಮಾಡ್ಕೊ ತಿಂತಿದ್ರೆ ಸ್ವರ್ಗನೇ ಅಂತ ಹೇಳ್ಬೋದು. ಬೆಸ್ಟಾಗಿದೆ. ಎರಡು ಕಾಸ್ಟ್ ಬಂದು 80 ರೂಪಾಯಿ, ಫಿಶ್ ಕಾಸ್ಟ್ ಬಂದು ಕೂಡ 80 ರೂಪಾಯಿ. ನಾವು ಟ್ರೈ ಮಾಡ್ತಾ ಇರಬೇಕಾದ್ರೆ ವೈಟ್ ರೈಸು ಮತ್ತು ಗೀ ರೈಸ್ ಎರಡನ್ನೂ ಕೂಡ ಕೊಟ್ಟಿದ್ದಾರೆ. ಗೀ ರೈಸು ಕೂಡ ಚೆನ್ನಾಗಿರುತ್ತೆ ಸರ್, ಟ್ರೈ ಮಾಡಿ ಅಂತಂದರು. ಇಷ್ಟೆಲ್ಲ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಹಾಕೊಳ್ಳೋಣ. ಇಲ್ಲಂತೂ ಗೀ ರೈಸ್ ತಿಂದರೆ ಪಲಾವ್ ತಿನ್ನಂಗಿರುತ್ತೆ. ನಾನು 2-3 ಕಡೆ ಟ್ರೈ ಮಾಡಿದ್ದೀನಿ. ಏನು ಗೀ ರೈಸು ಇಲ್ಲ ನಾರ್ಮಲ್ಲು ವೈಟ್ ಪಲಾವ್ ಅಂತ ಅನ್ಸ್ಬಿಡುತ್ತೆ, ಅಂದರೆ ನಾರ್ಮಲ್ಲು ವೆಜ್ ಪಲಾವ್ ಅನ್ಸ್ಬಿಡುತ್ತೆ. ಇಲ್ಲಿ ತಿಂದು ನೋಡೋಣ ಸ್ವಲ್ಪ ವೈಟ್ ರೈಸು ಹಂಗೆ. ಯಾಕಂದರೆ ಬೋಟಿ ಗೊಜ್ಜು ಇದೆ, ತಲೆ ಮಾಂಸನೂ ಇದೆ, ಎರಡೂ ಕೂಡ ತುಂಬ ಸ್ಪೈಸಿಯಾಗಿರೋದ್ರಿಂದ ಎರಡನ್ನೂ ಕೂಡ ಹಾಕ್ಕೊಂಡು ತಿನ್ಬೋದು. ಜೊತೆಗೆ ಸೇರ್ವ ಕೂಡ ಕೊಟ್ಟಿದ್ದಾರೆ. ಫಸ್ಟು ಗೀ ರೈಸ್ನ ಟ್ರೈ ಮಾಡೋಣ. ಇದ್ರ ಜೊತೆಗೆ ಏನು ಮಿಕ್ಸ್ ಬೇಡ, ಗೀ ರೈಸ್ನ ಟ್ರೈ ಮಾಡೋಣ. ಚೆನ್ನಾಗಿದೆ. ಮಸಾಲ ಪಲಾವ್ ಮಸಾಲ ಹಾಕಿದ್ದಾರೆ. ಸೊ ನಾನು ಹೇಳ್ದಂಗೆ ಈ ಸರೌಂಡಿಂಗಲ್ಲಿ ನೀವೆಲ್ಲ ಗೀ ರೈಸ್ ತಿಂದರೂ ಕೂಡ ಲೈಟಾಗಿ ವೆಜ್ ಪಲಾವ್ ಫ್ಲೇವರ್ ಕೊಟ್ಟೇ ಕೊಡುತ್ತೆ. ಇಲ್ಲೂ ಕೂಡ ಲೈಟಾಗಿ ವೆಜ್ ಪಲಾವ್ ಫ್ಲೇವರ್ ಗೊತ್ತಾಗ್ತಾಯಿದೆ. ಸ್ವಲ್ಪ ಇದಕ್ಕೆ ಡಿಫ್ರೆಂಟಾಗಿ ಟ್ರೈ ಮಾಡೋಣ. ಸೇರುವ ಬೇಡ, ಬೋಟಿ ಗೊಜ್ಜು ಇದು ತಲೆ ಮಾಂಸ ಗೊಜ್ಜನ್ನ ಸೇರೋಣ, ಹಾಕೊಳ್ಳೋಣ. ವಾವ್, ಪಲಾವ್ ಡಾಮಿನೇಷನ್. ಗೊಜ್ಜಲ್ಲೇನು ಖಾರ ಇತ್ತು ಆ ಖಾರನ ಮರ್ಜ್ ಮಾಡ್ತಾಯಿದೆ. ವೈಟ್ ರೈಸ್ ಜೊತೆ ಟ್ರೈ ಮಾಡೋಣ. ವೈಟ್ ರೈಸ್ ಕೊಟ್ಟಿದ್ದಾರೆ. ಇದಕ್ಕೆ ಸೇಮ್ ತಲೆ ಮಾಂಸ ಗೊಜ್ಜು ಸ್ವಲ್ಪ ಹಾಕೊಳ್ಳೋಣ. ಆಹಾ, ಇದಕ್ಕೆ ಮಾತ್ರ ಖಾರ ಹೊಡೆಯುತ್ತೆ ಫಿಕ್ಸು. ಮಜಾ ಇದೆ. ಯಾಕಂದರೆ ಸ್ಪೈಸಿಯಾಗಿರೋಂಥ ಸಾಂಬಾರು ರೈಸ್ ಜೊತೆ ಮಿಕ್ಸ್ ಆದಾಗ ಆ ಸ್ಪೈಸಿನೆಸ್ಸು ನಾವು ಫೀಲ್ ಮಾಡ್ಬೋದು. ತಿನ್ನಬೇಕಾದ್ರೆ ಲೈಟಾಗಿ ಅಲ್ಲಲ್ಲಿ ಖಾರ ಫ್ಲೇವರ್ ಗೊತ್ತಾಗುತ್ತಲ್ಲ, ಮಸ್ತಾಗಿದೆ. ಸ್ವಲ್ಪ ಬೋಟಿ ಗೊಜ್ಜು ಟ್ರೈ ಮಾಡೋಣ. ಇದಂತೂ ಹೆವಿ ತಿಕ್ಕಾಗಿದೆ. ತಿಂದಾದ್ಮೇಲೆ ಖಾರ ಲೈಟಾಗಿ ಗೊತ್ತಾಗುತ್ತಲ್ಲ, ಮಜಾ ಅಂತಲೇ ಹೇಳ್ತೀನಿ. ಓ, ಬೆಂಕಿ ಇದೆ ಟೇಸ್ಟು. ಬೋಟಿ ಫ್ಲೇವರ್ ಲೈಟಾಗಿ ಗೊತ್ತಾಗ್ತಾಯಿದೆ. ಮಸಾಲ ಖಾರ ಪರ್ಫೆಕ್ಟಾಗಿ ಮರ್ಜಾಗಿದೆ. ಮುದ್ದೆಗೆ ಏನು ಟೇಸ್ಟ್ ಕೊಡ್ತಾಯಿತ್ತು, ರೈಸ್ಗೂ ಕೂಡ ಅದೇ ಟೇಸ್ಟ್ ಕೊಡ್ತಾಯಿದೆ. ಈ ಒಂದು ಜಾಗದಲ್ಲಿ ನೀವು ಟ್ರೈ ಮಾಡಬೇಕಾಗಿರೋದು ಮೇಯ್ನಾಗಿ ಬೋಟಿ ಗೊಜ್ಜು, ತಲೆ ಮಾಂಸ, ಫಿಶ್ಶು ಚೆನ್ನಾಗಿದೆ. ಬಟ್ ಬೆಸ್ಟ್ ಅನಿಸಿದ್ದು ಇವರ ಬೋಟಿ ಗೊಜ್ಜು, ತಲೆ ಮಾಂಸ. ಇನ್ನೂ ಸುಮಾರು ಐಟಮ್ಗಳು ಸಿಗುತ್ತೆ. ಸಂಡೇ ಮತ್ತು ಬುಧವಾರ, ಅಂದರೆ ಭಾನುವಾರ ಮತ್ತು ಬುಧವಾರ 2 ದಿನ ದೊಡ್ಡ ದೊಡ್ಡ ಅಂಡೆಯಲ್ಲಿ 3 ಮಟನ್, ಅಂದರೆ 3 ಮರಿನ ಕಟ್ ಮಾಡಿ ದೊಡ್ಡ ಅಂಡೆಯಲ್ಲಿ ಮಟನ್ ಬಿರಿಯಾನಿ ಮಾಡ್ತಾರಂತೆ. ಜೊತೆಗೆ ಚಿಕನ್ ಬಿರಿಯಾನಿ ಕೂಡ ಅದೇ ಕ್ವಾಂಟಿಟಿಯಲ್ಲಿ ಮಾಡ್ತಾರೆ ಅಂತ ಹೇಳಿದರು. ಏನದು ಇಲ್ಲ ಬೇಡ ಸಾಕು ಮಾಡ್ತಾರೆ ಅಂತ ಹೇಳಿದರು. ನಾವು ಸಂಡೇ ಬಂದಿಲ್ಲ, ಮಿಸ್ಸಾಗಿ ಇನ್ನೊಂದು ದಿನ ಬಂದಿರೋದ್ರಿಂದ ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಇವರು ಬಿರಿಯಾನಿ ಮಾಡ್ತಾರಲ್ಲ ದೊಡ್ಡ, ಅಂದರೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ಬಿರಿಯಾನಿ ಮಾಡೋದನ್ನ ನಾನು ನೆಕ್ಸ್ಟ್ ಟೈಮು ತೋರಿಸ್ತೀನಿ. ಈ ಬಾರಿ ಆಗಿಲ್ಲ. ಬಟ್ ಈ ಬಾರಿ ನಾನು ಟ್ರೈ ಮಾಡೋದು ನಿಮ್ಮದು ಬೆಸ್ಟ್ ಫುಡ್ನ ಕೊಟ್ಬಿಡಿ ಸರ್ ಅಂತಂದೆ. 2 ಬೆಸ್ಟ್ ಫುಡ್ನ ಕೊಟ್ಟಿದ್ದಾರೆ. ಈ 2 ಗ್ರೇವಿ ಕೂಡ ಒಂದು ತಲೆ ಮಾಂಸ ಅಥವಾ ಬೋಟಿ ಗೊಜ್ಜು ವೈಟ್ ರೈಸ್ ಜೊತೆ ತಿಂದರೂ ಮಜಾ ಇರುತ್ತೆ, ಮುದ್ದೆ ಜೊತೆ ತಿಂದರೂ ಕೂಡ ಮಜಾ ಇದೆ. ಇದರ ಪ್ರೈಸಿಂಗ್ನ ಆಲ್ರೆಡಿ ಒಂದು ಬಾರಿ ಹೇಳಿದ್ದೀನಿ. ನಿಮಗೆ ಡೌಟ್ ಇದ್ದರೆ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಈ ಒಂದು ಜಾಗ ಬಂದು ಪಚ್ಚಪ್ಪ ಸರ್ಕಲ್ಲು. ಸ್ವಲ್ಪ ಹಿಂದೆ ಬಂದರೆ ಇಲ್ಲೊಂದು ಕ್ರಾಸ್ ಇದೆ, ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ಒಂದು ಕ್ರಾಸ್ ಇದೆ. ಕ್ರಾಸಿಂದ ಒಂದು 10 ಮೀಟರ್ ಮುಂದೆ ರೈಟ್ ಸೈಡಲ್ಲಿ ಶ್ರೀ ಆದಿಶಕ್ತಿ ಹಿಂದೂ ಮಿಲಿಟರಿ ಹೋಟ್ಲ್ ಅಂತ. ಸುಮಾರು 27 ವರ್ಷ ಆಗಿದೆ, 1997ರಲ್ಲಿ ಶುರುವಾಗಿದೆ ಅಂತ ಹೇಳಿದರು. ಸೊ ನೀವೇನಾದರೂ ಈ ಒಂದು ಹೋಟ್ಲಿಗೆ ವಿಸಿಟ್ ಮಾಡಿದರೆ ಇಲ್ಲಿ ಟೇಸ್ಟ್ ಹೆಂಗಿತ್ತು ನಾನು ಕಮೆಂಟ್ ತಿಳಿಸಿ. ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ, ಇವರ ಫುಡ್ನ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರುವಂಥ ಫುಡ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.